ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರೋ ಹಿರಿಯ ನಟಿ ಜಯಂತಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದ ನಟಿ ಜಯಂತಿ ಅವರನ್ನ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸಿದ ಅವರು ಇದೀಗ ಚೇತರಿಸಿಕೊಂಡಿದ್ದಾರೆ. ಇನ್ನೂ ಕೂಡ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದು, ಜಯಂತಿ ಆರೋಗ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋ ಸುಳ್ಳು ಸುದ್ದಿಗಳು ದೊಡ್ಡ ತಲೆನೋವಾಗಿವೆ. ಈ ಮಧ್ಯೆ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಜಯಂತಿ ಪುತ್ರ ಕೃಷ್ಣಕುಮಾರ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಜಯಂತಿ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಸಂಸದೆ ಶೋಭಾ ಕರಂದ್ಲಾಜೆ, ಹಿರಿಯ ನಟಿ ಶ್ರುತಿ, ಬಿಸಿ ಪಾಟೀಲ್, ಹಿರಿಯ ನಟ ರಾಜೇಶ್ ಸೇರಿದಂತೆ ಹಲವಾರು ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿಕೊಂಡು ಹೋಗಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರೋ ಹಿರಿಯ ನಟಿ ಅಭಿನಯ ಶಾರದೆ ಖ್ಯಾತಿಯ ಜಯಂತಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಅಂತ ಡಾಕ್ಟರ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಹಳ ದಿನದಿಂದ ಅವರು ಬಳಲ್ತಾ ಇದ್ರು. ಅವರಿಗೆ ಆಸ್ತಮಾ ಸಮಸ್ಯೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವಾಗ ಈ ರೀತಿ ಒಂದು ಸಮಸ್ಯೆ ಕಾಣಿಸಿಕೊಂಡೋ, ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತೋ, ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಜೊತೆಗೆ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸಿದ್ರ ಪರಿಣಾಮವಾಗಿ ಅವರು ಇದೀಗ ಚೇತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಚಿಕಿತ್ಸೆಗೆ ಸ್ಪಂದನೆ ಕೊಡ್ತಾ ಇದ್ರು ಕೂಡ ಇನ್ನೂ ಐಸಿಯುದಲ್ಲಿ ಯಾವ ಕಾರಣಕ್ಕೆ ಇರಿಸಲಾಗಿದೆ ಜಯಂತಿ ಅವರನ್ನ? ಕಳೆದ 2 ದಿನಗಳಿಂದ ಐಸಿಯುನಲ್ಲೇ ವಿಕ್ರಮ್ ಆಸ್ಪತ್ರೆಯಲ್ಲಿ ವೈದ್ಯರು ಸಹ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅದ್ರಲ್ಲಿ ಏನಂತಂದ್ರೆ ಅವ್ರು ಅಸ್ತಮ ಕಾಯಿಲೆಯಿಂದ ಸಾಕಷ್ಟು ಬಳಲ್ತಾ ಇದ್ರು. ಮತ್ತೆ ಅವರು ಏಜ್ ಸಹ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಮೊದಲಾಗಿ ಚಿಕಿತ್ಸೆಗೆ ಯಾವ ರೀತಿ ಸ್ಪಂದಿಸ್ತಾ ಇರಲಿಲ್ಲ. ಆದ್ರೆ ನಿನ್ನೆಯಿಂದ ಸ್ವಲ್ಪ ಸ್ಪಂದಿಸ್ತಾ ಇದ್ರು. ಆದ್ರೂ ಕಳೆದ 2 ದಿನಗಳಿಂದ ಐಸಿಯುಲಿ ಇಟ್ಟು ಚಿಕಿತ್ಸೆ ನೀಡ್ತಾ ಇದ್ರು. ಇನ್ನು 2 ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಮಾಹಿತಿ ಸಹ ಲಭ್ಯವಾಗಿರೋ ಕುಟುಂಬಸ್ಥರೇನು. ಮತ್ತೆ ಅದರ ಜೊತೆಯಲ್ಲೇ ಸಾಕಷ್ಟು ಒಂದು ಹೂವಾಪೂವಗಳು, ವದಂತಿಗಳು ಸಾಕಷ್ಟು ಹರಿದಾಡ್ತಿರುವಂತ ಸಾಮಾಜಿಕ ಜಾಲತಾಣಗಳಲ್ಲಿ. ಏನಂತಂದ್ರೆ ಜಯಂತಿ ಅವರು ಇನ್ನಿಲ್ಲ, ಏನು ಎಕ್ಸ್ಪೈರ್ ಆದ್ರೂ ನಮ್ಮ ಮಾತುಗಳು ಸಾಕಷ್ಟು ಹರಿದಾಡ್ತಿತ್ತು. ಅದಕ್ಕೆಲ್ಲರೂ ಕೂಡ ಜಯಂತಿ ಅವರ ಮಗ ನಿನ್ನೆ ಅಂತ ಹೇಳಿದರೆ ಸುಮಾರು ರಾತ್ರಿ 11 ಗಂಟೆ ಸುಮಾರಿಗೆ. ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಬರ್ತಾ ಇದೆ. ನಮ್ಮ ತಾಯಿ ಆರಾಮಾಗಿ ಇದ್ದಾರೆ, ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಆಗಿಲ್ಲ, ಎಲ್ಲಾ ರೀತಿಯಾದ ಒಂದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸತೀಶ್ ಎಂಬ ಡಾಕ್ಟರ್ ಏನಾರೆ ಅವರ ಟೀಮು ಸಂಪೂರ್ಣವಾಗಿ ಎಲ್ಲಾ ರೀತಿಯಾದ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಿದೆ ಅಂತ ಒಂದು ಮಾತುಗಳ್ತಾ ಹೇಳ್ತಾ ಇದ್ರು. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುಳ್ಳು ವದಂತಿಗಳೇನ್ ಹಬ್ಬಿದೆ ಅದೆಲ್ಲ ಸುಳ್ಳು. ಎಲ್ಲೋ ಒಂದ್ ಕಡೆ ತೇಜೋದ ಮಾಡೋ ಪ್ರಯತ್ನ ಮಾಡ್ತಿದಾರ. ಯಾಕೆ ಈ ತರ ಮಾಡ್ತಾ ಇದಾರೆ ಅನ್ನೋ ಮಾತುಗಳನ್ನ ಅವರು ಅವರ ಮಗನನ್ನೇ ಹೇಳಿದ್ರು. ಒಟ್ಟಿನಲ್ಲಿ ಇನ್ನು 2 ದಿನಗಳ ಕಾಲ ಐಸಿಯುಲ್ ಇಟ್ಟು ಚಿಕಿತ್ಸೆ ನೀಡ್ತಾರೆ. ಆ ನಂತರದಲ್ಲಿ ಅವ್ರನ್ನ 2 ದಿನಗಳ ಬಳಿಕ ಅಷ್ಟು ನೋಡ್ಕೊಂಡು ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರೋದು ಅಲ್ಲಿನ ವೈದ್ಯರ ಮೂಲದಿಂದ. ಜೊತೆಗೆ ಈಗಾಗಲೇ ಅವರಿಗೆ ಯಾವುದೇ ರೀತಿಯಾದ ಒಂದು ಘನಪ ರೂಪದ ಆಹಾರ ನೀಡ್ತಾ ಇಲ್ಲ. ಅದನ್ನ ಹೊರತುಪಡಿಸಿ ಲಿಕ್ವಿಡ್ ರೀತಿಯ ಎಲ್ಲಾ ರೀತಿಯಾದ ಫುಡ್ ನ ನೀಡ್ತಾ ಇದೀವಿ ಅಂತ ಈಗಾಗಲೇ ನಾವು ಅಲ್ಲಿನ ವೈದ್ಯರ ಮೂಲದಿಂದ ಒಂದು ಮಾಹಿತಿ ಲಭ್ಯ. ಯಾಕಂದ್ರೆ ಅಸ್ತಮಾ ಕಾಯಿಲೆ ಸಾಕಷ್ಟು ಬಳಲ್ತಾ ಇದ್ರು. ಆ ವಿಚಾರವಾಗಿ ಈಗ ಐಸಿಯುಲ್ ಇಟ್ಟು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಜೊತೆಗೆ ಇನ್ನು 2 ದಿನಗಳ ಕಾಲ ನೋಡ್ಕೊಂಡು ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡೋ ಎಲ್ಲಾ ರೀತಿಯ ಸಾಧ್ಯತೆ ಇರುವಂತದ್ದು. ಸೌಮ್ಯ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.